ಎಲ್ರಿಗೂ ನಮಸ್ಕಾರ. ಪ್ರೆಸೆಂಟ್ ನಾನೀಗ ನಮ್ಮ ಕೆ ಆರ್ ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೀನಿ. ಮಗುಗೆ ಬೆಳಗ್ಗೆಯಿಂದ 2 ಟೈಮ್ಸ್ ವಾಮಿಟ್ ಆಯಿತು ಅನ್ನೋ ಕಾರಣಕ್ಕೆ ಈ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಕಾರಣ ಏನು ಅಂತಂದರೆ, ಒಂದು ವಾರದಿಂದ ಈ ಆಸ್ಪತ್ರೆ ಓಪನ್ ಆಗೈತೆ. ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ. ಈ ಆಸ್ಪತ್ರೆ ಓಪನ್ ಆದಾಗ ನಾನು ಬೆಂಗಳೂರಿನಲ್ಲಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ನಮ್ಮ ದೊಡ್ಡ ದೊಡ್ಡ ಗಣ್ಯರು ಬಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿರ್ತಾರೆ. ಬಹುಶಃ ನಾನು ಅಂದ್ಕೊಂಡೆ ಎಲ್ಲ ವ್ಯವಸ್ಥೆ ಇನ್ನು ಮುಂದೆ ನಮ್ಮ ತಾಲೂಕಿನ ಜನರಿಗೆ, ಪ್ರೆಗ್ನೆನ್ಸಿ ಲೇಡೀಸ್ಗೆ, ಬಾಣಂತಿಯರಿಗೆ, ಮಕ್ಕಳುಗಳಿಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ, ಮೈಸೂರು, ಬೆಂಗಳೂರು, ಹಾಸನ ಈ ಕಡೆ ಹೋಗೋದು ತಪ್ಪುತ್ತೆ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡಿದ್ದೆ ಬೆಂಗಳೂರಲ್ಲಿ ಇದ್ಕೊಂಡು. ನಿನ್ನೆ ಊರಿಗೆ ಬಂದೆ, ಕೆ ಆರ್ ಪೇಟೆಗೆ ಬಂದು ನಮ್ಮ ಪಾಪು ಬೆಳಗ್ಗೆಯಿಂದ 2 ಟೈಮ್ಸ್ ವಾಮಿಟ್ ಆಯಿತು. ತಿಂದಿದ್ದು ಡೈಜೆಷನ್ ಮಾಡ್ಕೊಳ್ತಿಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ನಾನು ಬೇರೆ ಆಸ್ಪತ್ರೆಗಳು ತುಂಬ ಪರಿಚಯ ಇದ್ದಾರೆ ನನಗೆ, ಖಾಸಗಿ ಆಸ್ಪತ್ರೆ. ಆದರೆ ಸರ್ಕಾರಿ ಆಸ್ಪತ್ರೆ ತೋರಿಸೋಣ, ಸರ್ಕಾರಿ ಆಸ್ಪತ್ರೆ ಬಗ್ಗೆ ನಾವೇ ಹೋಗಲಿಲ್ಲ ಅಂತಂದರೆ ಇನ್ನು ಬೇರೆ ಜನ ಹೋಗ್ತಾರೆ ಅನ್ನೋ ಕಾರಣಕ್ಕೆ, ಅವೇರ್ನೆಸ್ ಇರಲಿ ಅನ್ನೋ ಕಾರಣಕ್ಕೆ ಈ ಆಸ್ಪತ್ರೆಗೆ ಬಂದೆ. ಈ ಆಸ್ಪತ್ರೆಗೆ ಬಂದು ನೋಡಿದ್ರೆ ಜಸ್ಟ್ ಅವತ್ತು ಟೇಪ್ ಕಟ್ಟಿಂಗ್ ಆಗೈತೆ, ಉದ್ಘಾಟನೆ ಆಗೈತೆ ಹೊರತು ಆಸ್ಪತ್ರೆ ಡಾಕ್ಟ್ರ್ ಎಲ್ಲ ನಾಯಿನೂ ಇಲ್ಲ ಅಲ್ಲಿ. ಇಲ್ಲಿ ಬಂದೆ, ಇಲ್ಲಿ ಇವ್ರು ಹೇಳ್ತಾರೆ ಪಾಪ ಇಲ್ಲ ಕೂತಿರ ಯಜಮಾನರು ಆಸ್ಪತ್ರೆ ಓಪನ್ ಇಲ್ಲ ಅಂತ. ಯಾವಾಗಿಂದ ಓಪನ್ ಇಲ್ವಾ ಇದು? ಹಾಂ, ಓಪನ್ ಅಂದ್ರೆ ಯಾವ ಥರ ಹಿಂಗೆ ಕಟ್ ಮಾಡೋದು ಹೆಂಗೆ? ಯಾವಾಗಲೂ ಇಲ್ಲ. ಯಾವ್ದು ಎಂಟ್ರೆನ್ಸ್ ಇದೆನಾ? ಆಸ್ಪತ್ರೆ ಎಂಟ್ರೆನ್ಸ್ ಇದಂತೆ ನೋಡಿ. ಇಲ್ಲಿ ಬರೀ ಕಾರ್ಗಳು ಮಾತ್ರ ನಿಂತವೆ ದೊಡ್ಡದಾಗಿಲ್ಲಿ. ಯಾರು ಕಾರ್ಗಳು ಅಂತ ಗೊತ್ತಿಲ್ಲ ಇವೆಲ್ಲ. ಹಿಂಗೆ ಆಸ್ಪತ್ರೆ ಎಂಟ್ರೆನ್ಸ್ ಇದು, ಬಟ್ ಇಲ್ಲಿ ಯಾರೂ ಇಲ್ಲ ಇಲ್ಲಿ. ಈ ರೀತಿ ವ್ಯವಸ್ಥೆ ಆಯಿತು ಅಂತಂದರೆ ಸಾರ್ವಜನಿಕ ಆಸ್ಪತ್ರೆ ಅಂತ ಏನಕ್ಕೆ ಇರ್ಬೇಕು ನಮ್ಮ ಕೆ ಆರ್ ಪೇಟೆನಲ್ಲಿ? ಯಾಕೆ ಯಾರು ನಿಮ್ಮನ್ನೇನು ಪ್ರಶ್ನೆ ಮಾಡೋರಲ್ವಾ? ನಾನು ಇಲ್ಲೊಂದು ಎಲೆಕ್ಷನ್ ಕಂಟೆಸ್ಟ್ ಮಾಡೋನು, ಆ್ಯಸ್ ಎ ಒಬ್ಬ ಜನಪ್ರತಿನಿಧಿ ಎಲೆಕ್ಷನ್ ನಿಂತಿರೋನಾಗಿ ಜನಗಳ ಪರವಾಗಿ ನಾನು ಕೇಳಲೇಬೇಕಾಗುತ್ತೆ. ನಮ್ಮಂಥವ್ರಿಗೆ ಈ ರೀತಿ ಅಂತಂದರೆ ಪಾಪ ಬಡವ್ರಗಳ ಕತೆ ಏನು? ನಾನು ಇಲ್ಲಿ ಬೇಡ ರೀ, ನಾನು ಇಲ್ಲಿ ತೋರಿಸೋದೇ ಬೇಡ, ನಿಮ್ಗೆ ಸರ್ಕಾರಿ ಆಸ್ಪತ್ರೆ ಸವಾಸವೇ ಬೇಡ ನನಗೆ. ನಾನೆಲ್ಲ ಖಾಸಗಿ ಆಸ್ಪತ್ರೆಲಿ ತೋರಿಸ್ಕೊತೀನಿ, ನನ್ನ ಮಗನಿಗೆ ದುಡ್ಡು ಐತೆ, ನಾನೆಲ್ಲ ಮಾಡ್ತೀನಿ. ಆದರೆ ಒಂದು ದಿನಕ್ಕೆ 100 ರೂಪಾಯಿ ದುಡಿಯುವಂಥ ನಿರ್ಗತಿಕರು ಬಡವರು ಎಲ್ಲಿ ತೋರಿಸ್ಕೊಳ್ತಾರೆ? ಎಮರ್ಜೆನ್ಸಿ ಬಂದ ತಕ್ಷಣವೇ ನಾನು ಒಂದು ನಂಬಿಕೆಯಿಂದ ಬಂದೆ. ಹೊಸ್ದಾಗಿ ಒಂದು ಆಸ್ಪತ್ರೆ ಓಪನ್ ಆಗೈತೆ, ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಂಡು. ಇಲ್ಲಿ ಯಾರು ಡಾಕ್ಟ್ರು ಇಲ್ಲ, ಏನಿಲ್ಲ. ಅಲ್ಲಿ ನೋಡಿ, ಸುತ್ತ ನೋಡಿ, ಕೊಡಿಲ್ಲ ಒಂದು ನಿಮಿಷ ಮೊಬೈಲ್ನ. ಅಲ್ಲಿಂದ ಸೀದಾ ಅಲ್ಲೊಂದು ಬಾಗ್ಲು, ಅಲ್ಲಿ ಯಾರೋ ಕೇಳಿದ್ರೆ ಹೇಳ್ತಾರೆ ಎಮರ್ಜೆನ್ಸಿ ವಾರ್ಡ್ ಹತ್ರ ಹೋಗಿ ಅಲ್ಲಿ ಯಾರಾದರೂ ಒಬ್ರು ನೋಡ್ತಾರೆ ಅಂತ. ನನಗೆ ಬೇಕಾಗಿರೋದು ಪೀಡಿಯಾಟ್ರಿಷನ್ನು, ಮಕ್ಕಳು ತಜ್ಞರು ನನಗೆ ಬೇಕಾಗಿರೋದು ಪ್ರೆಸೆಂಟ್. ಈಗ ಎಮರ್ಜೆನ್ಸಿ ವಾರ್ಡಲ್ಲಿರೋ ನನಗೆ ಬೇಕಾಗಿಲ್ಲ. ಸರಿ, ಅಲ್ಲೊಬ್ರು ಯಾರೋ ಮಕ್ಕಳು ತಜ್ಞರು ಇದ್ದಾರೆ ಅಂತ ಅಲ್ಲಿಗೂ ಹೋಗ್ತೀನಿ, ಅಲ್ಲಿ ಇದ್ದಾರೆ ನೋಡ್ತೀನಿ ಬನ್ನಿ. ಇದು ತುಂಬ ಕೆಟ್ಟ ವ್ಯವಸ್ಥೆ ಈ ಥರ ಆಗಿಬಿಟ್ರೆ. ಯಾಕೆಂತಂದರೆ ನಾವು ಕಟ್ತಿರೋ ತೆರಿಗೆ ಹಣದಲ್ಲಿ ಪ್ರತಿಯೊಬ್ಬರಿಗೂ ಸಂಬಳ ಅಂತ ಸ್ಪ್ಲಿಟ್ ಆಗ್ತಾ ಇರೋದು. ಆ ಸಂಬಳ ತೊಗೊಂಡ್ಮೇಲೆ ಒಬ್ಬರು ನೇಮಕ ಮಾಡಿರಬೇಕು ಸಿಬ್ಬಂದಿನಲ್ಲಿ, ವೈದ್ಯರನ್ನ. DHO ಯಾರು, THO ಯಾರು ನಂಬರ್ ತೊಗೊಂಡು ನಾನೇ ಕಾಲ್ ಮಾಡ್ತೀನಿ. ಈಗ ಇದು ಬಾಗಿಲು, ಪ್ರತಿಯೊಂದು ಡಿಪಾರ್ಟ್ಮೆಂಟು ಬಾಗಿಲು. ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳು ಚಿಲ್ಕ ಹಾಕೈತೆ ಹೊರಗಡೆಯಿಂದ, ಬೀಗ ಹಾಕಿಲ್ಲ, ಅವರಿಲ್ಲ ಇಲ್ಲಿ. ರಿಸೆಪ್ಷನಿಸ್ಟ್ ನೀವು ಒಬ್ಬರೇನಾ ಬ್ರದರ್? ಇಷ್ಟೊತ್ತಲ್ಲಿ ಒಬ್ಬರೇನೇ ಇರೋದು? ಇವತ್ತು ಯಾವ ವಾರ? ಇವತ್ತೇನೋ ವೀಕ್ ಆಫ್? ಇವತ್ತು ಭಾನುವಾರನ? ಇವತ್ತೇನಾರು ವೀಕ್ ಡೇಸ್ ಅಲ್ಲ ಸರ್ ಇವತ್ತು? ಹಾಂ, ಮಾರ್ನಿಂಗ್ 9 to 4:30 OPD ಇರುತ್ತೆ. ಓಕೆ. 4:30 ಮೇಲೆ ಎಮರ್ಜೆನ್ಸಿ ಸರ್. ಎಮರ್ಜೆನ್ಸಿ ಕನ್ಸಲ್ಟೇಷನ್ ಅಲ್ಲೇ ಹೋಗ್ತೀವಿ. ಅಲ್ಲ, ಇಫ್ ಇನ್ ಕೇಸ್ ಏನಾದ್ರೂ ಮಕ್ಕಳಿಗೆ ಅಥವಾ ಸಂಬಂಧಪಟ್ಟಂಗೆ ಯಾರಾದರೂ ಬಂದರು ಅಂತಂದರೆ ಅವ್ರನ್ನೆಲ್ಲ ಎಮರ್ಜೆನ್ಸಿ ಅವರೇ ನೋಡಾಕ್ತಾರಾ? ಅಲ್ಲೇ ಈಗ ಇರೋದು ವ್ಯವಸ್ಥೆ ಹಂಗೆ ಮಾಡಿರೋದಾ? ಮಕ್ಕಳು ತಜ್ಞರು ಯಾವ್ದು ಇರೋದು ಇದಾರ ಅಲ್ಲಿ? ಇಲ್ಲ ಸರ್, ಅದು 4:30 ಲಾಸ್ಟ್ ಹೋಗೋದು. 4:30 ಮೇಲೆ ಕಾಯಿಲೆ ಬರಲ್ಲ ಅಂತಂದ್ರೆ ಡಿಸೈಡ್ ಆಗಿದ್ದಾರಾ ಡಾಕ್ಟ್ರುಗಳು? ಹಾಂ, ಇದು ಮಕ್ಕಳು ತಜ್ಞರದು, ಕಣ್ಣಿನ ತಜ್ಞರದು ಎಲ್ಲ ಲಾಕು. ಏನು ಕಚಡ ವ್ಯವಸ್ಥೆನಪ್ಪ ಇದು, ನನಗಂತೂ ಅರ್ಥ ಆಗ್ತಿಲ್ಲ. ಡಾಕ್ಟ್ರ್ ಇಲ್ಲ, ಏನೂ ಇಲ್ಲ. ಇಲ್ಲೊಂದು ಫ್ಯಾನ್ ಮಾತ್ರ ಚೆನ್ನಾಗಿ ಓಡ್ತೈತೆ. ಕರೆಂಟ್ ಬಿಲ್ ಯಾರು ಕಟ್ತಾರೆ? ಯಾರು ಅಪ್ದಿರೇನು ಕಟ್ಟಲ್ವಲ್ಲ? ನಾವು ಕಟ್ಟೋ ಟ್ಯಾಕ್ಸ್ ಹಣದಿಂದ ತಾನೇ ಕರೆಂಟ್ ಬಿಲ್ ಕಟ್ಟೋದು. ಅದ್ರ ಪಾಡಿಗೆ ದುರಿತಾ ಇರಲಿ. ಇಲ್ಲಿ ಯಾರು ಇರೋದು ಬೇಕಾಗಿಲ್ಲ. ಟೈಮ್ ಎಷ್ಟು ಇವಾಗ? 5:45. ನಾನು ಈ ಆಸ್ಪತ್ರೆಗೆ ಬಂದಾಗ ಎಷ್ಟು ಗಂಟೆ? 5:15. ನಮ್ಮ ಜನ ಕನಿಷ್ಠ ಪಕ್ಷ ಪ್ರಶ್ನೆ ಮಾಡೋರಾದರೂ ಆಗಬೇಕು. ಪ್ರಶ್ನೆ ಮಾಡಲಿಲ್ಲ ಅಂದರೆ ಏನೂ ಪಡ್ಕೊಳಕ್ಕಾಗಲ್ಲ ಇಲ್ಲಿ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದಿಲ್ಲ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಪರವಾಗಿಲ್ಲ, ಕಂಪೇರ್ ಟು ಅದರ್ ತಾಲೂಕು ಹಾಸ್ಪಿಟಲ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ತುಂಬ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟೊಂದು ಕೆಟ್ಟ ವ್ಯವಸ್ಥೆ, ಇಷ್ಟೊಂದು ಅಧ್ವಾನ ಆಗೋಗಿದೆ ವ್ಯವಸ್ಥೆ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ನೋಡಿ, ರಿಸೆಪ್ಷನಿಸ್ಟಲ್ಲಿ ಹುಡುಗ ಒಬ್ಬ ಬಿಟ್ಟರೆ ಇಲ್ಲಿ ಯಾರು ಇಲ್ಲ. ಔಷಧಿ ವಿತರಣೆನೇ ಇದು? ಯಾರು ಇಲ್ಲ ಅಲ್ಲೂ. 4:30ಗೆ ಕ್ಲೋಸು ಅಂತ ಫಿಕ್ಸ್ ಆಗೋಗಿದೆಯಾ ಅಥವಾ ಗೌರ್ಮೆಂಟ್ ರೂಲ್ಸ್ ಆಗಿದೆಯಾ? ಅಲ್ಲ, ಯಾರು ಇದು ಆದೇಶ ಕೊಟ್ಟಿರೋದು 4:30 ಕ್ಲೋಸ್ ಮಾಡಬೇಕು ಆಸ್ಪತ್ರೆನೇ ಅಂತ? ಅಲ್ಲ, ಕ್ಲೋಸ್ ಮಾಡಿ ದಯವಿಟ್ಟು. ಯಾರು ಇಲ್ಲ ಅಂದಮೇಲೆ ಆಸ್ಪತ್ರೆ ಓಪನ್ ಆಗಿರಬೇಕು. ಅಲ್ಲಲ್ಲ, ನಾನು ಹೇಳೋದು ಆಸ್ಪತ್ರೆ ಕ್ಲೋಸ್ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ವ 4:30ಗೆ. ಪಾಪ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ ಇರೋದಲ್ಲ, ಯಾಕೆಂದರೆ ನೀವು ಇಲ್ಲಿದ್ದೀರ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಿಮ್ಮ ಜಾಗದಲ್ಲಿ THO ಇದ್ದರು ಕೇಳ್ತಿದ್ದೆ, DHO ಇದ್ದರು ಕೇಳ್ತಿದ್ದೆ. ನಾನು ಕೇಳಿದ್ದೀಗ ನೀವು ಹೇಳಿದ್ರೆ 4:30ಗೆ ಆಸ್ಪತ್ರೆ ಕ್ಲೋಸ್ ಇಲ್ಲ ಸರ್, ಸಿಬ್ಬಂದಿ ಇರಲ್ಲ ಅಂತ.
ಸಿಬ್ಬಂದಿ ಇಲ್ಲ ಅಂದಮೇಲೆ ಆಸ್ಪತ್ರೆ ಏನಕ್ಕೆ ಓಪನ್ ಆಗಿರಬೇಕು ಅಂತ ನಾನು ಕೇಳ್ತಿರೋದು. ಈ ಎಲ್ಲಿದ್ದಾರೆ DHO ನಂಬರ್ ಇದಾರ ಅವರು? ಅವರೇ ಇಲ್ಲ. ಅಲ್ಲ ಪಕ್ಕದ ಸರ್ ಅವ್ರದ್ದು THO ನಂಬರ್ ಇದೆಯಾ ಅವ್ರದ್ದು? ನಂಬರ್ ಸರ್ ಇಲ್ಲ, ಅಲ್ಲಿ ಇರ್ತಾರೆ ಅನ್ಸುತ್ತೆ ನೋಡಿ. ನೋಡ್ರಪ್ಪ, ನಮ್ಮ ಸರ್ಕಾರಿ ಆಸ್ಪತ್ರೆ ಇದು. ಶ್ರೀಮತಿ ಲಕ್ಷ್ಮಮ್ಮ ದುಂಡಶೆಟ್ಟಿ ಅನ್ನೋಂಥವ್ರು ದಾನವಾಗಿ ಕೊಟ್ಟಂಥ ಜಾಗ ಇದು. ಪಾಪ ಆ ಪುಣ್ಯಾತ್ಮರು ಈ ಜಾಗನ ದಾನವಾಗಿ ಕೊಟ್ಟರು ಸಾರ್ವಜನಿಕ ಆಸ್ಪತ್ರೆಗೆ ಉಪಯೋಗ ಆಗಲಿ ಅಂತ. ಬಟ್ ಇವ್ರು ಬಳಸ್ಕೊಳ್ತಿರ್ತಕ್ಕಂಥ ದುರ್ವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಅವರೆಷ್ಟು ಕೊರಗ್ತಾ ಇರ್ತಾರೋ ಆತ್ಮಗಳು ಅಂತ ನನಗಂತೂ ಗೊತ್ತಿಲ್ಲ. ಓಪನ್ ಮಾಡಮ್ಮ ಇದು, ಲಾಕ್ನ ಬಂದಿಲ್ಲ, ಚಿಲ್ಕಾಕಾಯ್ತಲ್ಲ, ಯಾರೂ ಇಲ್ಲ ಇಲ್ಲಿ. ನಂಬರ್ ಇದ್ರೆ ಕೊಡಿ ಅವ್ರದ್ದು ಒಂದು ಸ್ವಲ್ಪ. ನೀವು ಕೊಡಲಿಲ್ಲ ನಾನು ತೊಗೊಳ್ತೀನಿ, ಬೇರೆಯವ್ರ ಹತ್ರ ಇದ್ರೆ ಕೊಡಿ, ಸ್ವಲ್ಪ ಹೆಲ್ಪ್ ಆಗುತ್ತೆ ಈಗ. ಹಲೋ ಮೇಡಮ್. ಮೇಡಮ್ ಇಲ್ಲಿ ಚಂದನ್ ಅಂತ ಒಬ್ರು ಅವ್ರು ಬಂದಿದ್ದಾರೆ, ಅವ್ರೇನೋ ಫೋನ್ ಮಾಡಿಕೊಡಿ ಅಂದರು ನಿಮಗೆ, ಅದಕ್ಕೆ ಮಾಡಿದೆ. ಅದೇ ಮೇಡಮ್ ಇಲ್ಲಿ ಡಾಕ್ಟರ್ಸ್ ಈಗ ಡ್ಯೂಟಿ ಟೈಮ್. ಪ್ಲೀಸ್ ನಾನು ಮಾತಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ತೆ. ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳ ನೀವು? ಹೌದು. ಡ್ಯೂಟಿ ಮುಗೀತಾ ನಿಮ್ದು ಆಲ್ರೆಡಿ? ಆಯ್ತು. ಇಲ್ಲಿ ಒಬ್ಬರು ಆಸ್ಪತ್ರೆಯಲ್ಲಿ ಈಗ ಮಕ್ಕಳ ತಜ್ಞರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಔಷಧಿ ವಿತರಣಾ ಘಟಕದಲ್ಲಾಗಲಿ ಯಾರೂ ಇಲ್ಲ. ಇವತ್ತೇನು ಭಾನುವಾರನ ಅಥವಾ ಏನಾದರೂ ರಜಾನ ಇವತ್ತು? ಇಲ್ಲ, 9 to 4:30 ಇರುತ್ತೆ, ಅದಾದ್ಮೇಲೆ ಎಮರ್ಜೆನ್ಸಿ. ಅಂದರೆ 9 to 4:30 ಅದು ಆದೇಶ ಆಗೋಗಿದೆ ಗೌರ್ಮೆಂಟಿಂದ, ಕ್ಲೋಸ್ ಮಾಡಬೇಕು 4:30 ಮೇಲೆ ಡಾಕ್ಟರ್ಗಳು ಇರಂಗಿಲ್ಲ ಅಂತ. ಹೌದು. ಡ್ಯೂಟಿ ಅವರ್ಸ್ ಇರೋದು 9 to 4:30. ಪ್ರತಿ ಆಸ್ಪತ್ರೆ? ಹೌದು. ಪ್ರತಿ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇ. 4:30 ಆದ್ಮೇಲೆ ಎಮರ್ಜೆನ್ಸಿ ಇರುತ್ತೆ. ಹೌದಾ? ಏನಾನ ಕೇಸಸ್ ಇತ್ತು ಅಂದ್ರೆ ಎಮರ್ಜೆನ್ಸಿಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಇರ್ತಾರೆ, ಅವ್ರು ನೋಡ್ತಾರೆ. ಮಕ್ಕಳ ತಜ್ಞರದು ಅಥವಾ ಸ್ತ್ರೀ ತಜ್ಞರದು ಎಲ್ಲರೂ ಎಮರ್ಜೆನ್ಸಿ ಅವರೇ ನೋಡ್ತಾರಾ? ಹೌದು. ಓಹೋ, ಓಕೆ. 4:30 ಮೇಲೆ ಕಾಯಿಲೆ ಬರಲ್ಲ ಅಂತ ನಮ್ಮ ಗೌರ್ಮೆಂಟ್ ಡಿಸೈಡ್ ಮಾಡ್ಕೊಬಿಟ್ಟಿದೆ. ಹಾಗಾದ್ರೆ 4:30 ಮೇಲೆ ಜನರಿಗೆ ಯಾವುದೇ ರೀತಿ ಕಾಯಿಲೆ ಬರಲ್ಲ ಅಂತ ಗೌರ್ಮೆಂಟೇ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ಅನಿಸ್ತೈತೆ. ಹಾಗಾದ್ರೆ ಅದಕ್ಕೆ ಎಮರ್ಜೆನ್ಸಿಗೆ ಅಂತಾನೆ ಡಾಕ್ಟರ್ ಇರ್ತಾರೆ. ಎಷ್ಟು ಜನ ಡಾಕ್ಟರ್ ಇರ್ತಾರೆ ಎಮರ್ಜೆನ್ಸಿಯಲ್ಲಿ? ಒಬ್ರು. ಎಷ್ಟು ಜನ ನೋಡ್ತಾರೆ ಅವರು? ಎಷ್ಟು ಜನ ಬರ್ತಾರೋ ಅಷ್ಟು ಜನ ನೋಡ್ತಾರೆ. ಈಗ 10 ಜನಕ್ಕೆ ಎಮರ್ಜೆನ್ಸಿ ಇರುತ್ತೆ, ಯಾರು ನೋಡ್ಬೋದು ಅವರು? 10 ಜನನು ನೋಡ್ತಾರೆ ಅವರು. 10 ಜನರು ಅಂದ್ರೆ 10 ಕೈ ಇರುತ್ತೆ ಅವರಿಗೆ? ಅವ್ರ ಜೊತೆ ಸ್ಟಾಫ್ ಇರ್ತಾರೆ. ಅಲ್ಲ, ಅವರು ಲೇಡಿನಾ ಅಥವಾ ಪುರುಷ ಅಧಿಕಾರಿನಾ ಡಾಕ್ಟ್ರು? ಇವತ್ತಿರೋರು ಜೆಂಟ್ಸ್. ಅಲ್ಲ, ಅವ್ರೇನಾರ ತಾಯಿ ಚಾಮುಂಡೇಶ್ವರಿ ಅವತಾರನ ಅಂತ ಅವರು 10 ಜನರನ್ನು ನೋಡ್ತಾ ಇದ್ರಿ ಅಂತ ಇದಿರಲ್ಲ ನೀವು? ಇಲ್ಲ, ಅದು ಗವರ್ಮೆಂಟ್ ನಾರ್ಮ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತೀವಪ್ಪ. ಓಕೆ. ಇದು DHO ಯಾರು ಬರ್ತಾರೆ ಮೇಡಮ್ ಇದಕ್ಕೆ? ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಡಾಕ್ಟರ್ ಮೋಹನ್ ಅಂತ ಹೇಳಿ. ಯಾಕೆ ಅಂತಂದ್ರೆ ಎಲ್ಲಾ ಸ್ಪೆಷಲಿಸ್ಟ್ ಅವರು ಒಬ್ಬೊಬ್ಬರೇ ಡಾಕ್ಟರ್. ಇದು ತಾಯಿ ಮಕ್ಕಳು ಆಸ್ಪತ್ರೆ ಓಪನ್ ಆಗಿ ಎಷ್ಟು ದಿನ ಆಯ್ತು? ಇನಾಗ್ರೇಷನ್ ಮಂಡೇ ಆಗಿದೆ. ಏನ್ ಕಾರಣಕ್ಕೆ ಅಷ್ಟೊಂದು ಆತುರದಲ್ಲಿ ಇನಾಗ್ರೇಷನ್ ಮಾಡಿದ್ದು? ಅದು ನನ್ಗೆ ಗೊತ್ತಿಲ್ಲಪ್ಪ. ನಮ್ಗೆ ಮಿನಿಸ್ಟ್ರಿ ಯಾವಾಗ ಡೇಟ್ ಕೊಡ್ತಾರೋ ಅವಾಗ ನಾವು ಮಾಡ್ತೀವಿ. ಸೊ ಆಸ್ಪತ್ರೆ ಓಪನ್ ಆಗಿದೆ ಅಷ್ಟೇ, ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಲ್ಲೂ? ಡಾಕ್ಟರ್ ಬಂದಿದ್ದಾರೆ, ಸ್ಟಾಫ್ ಬಂದಿಲ್ಲ. ಸ್ಟಾಫ್ ನರ್ಸಸ್ ಎಲ್ಲ ಬೇಕಲ್ಲ. ಅಲ್ಲ, ಸ್ಟಾಫ್ ನರ್ಸು ಇಲ್ಲ, ಡಾಕ್ಟರ್ ಇಲ್ಲ, ಬಾಗ್ಲಾಕೈತೆ ಬಿಡಿಯೋದು. ಹೌದು. ಅದಿನ್ನ ಸ್ಟಾಫ್ ಎಲ್ಲ ಬರೋವರೆಗೂ ಅದನ್ನ ಸ್ಟಾರ್ಟ್ ಮಾಡಕ್ ಆಗಲ್ಲ. ಸೊ ಅದನ್ನ ನಾವು ಲೆಟರ್ಸ್ ಏನಿದೆ ಕರೆಸ್ಪಾಂಡ್ ಮಾಡಿದೀವಿ. ಅವ್ರು ಇವಾಗ ಕಮಿಷನರ್ ಇಂದ ಸೈನ್ ಆಗಿದೆ, ಇವರು CA ಹತ್ರ ಏನೋ ಹೋಗಿದ್ಯಂತೆ ಫೈಲು. ಓಕೆ, ನಾನೀಗ ನೂತನ ಸಚಿವರು ಇದಾರಲ್ಲ UT ಖಾದರ್ ಅವರು, ಅವ್ರ ಹತ್ರನೇ ಮಾತಾಡ್ತೀನಿ. ಥ್ಯಾಂಕ್ ಯು. ಆಯ್ತು. ಬ್ರದರ್ ತಗೊಳ್ಳಿ ಫೋನ್ ನಿಮ್ಮದು, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಪಾಪ ಎಷ್ಟು ಆರಾಮಾಗಿ ಮಾತಾಡ್ತಾರೆ ಮೇಡಮ್ ನೋಡು. ಒಬ್ಬರೇ ಇರೋದು, 10 ಜನ ಬಂದರೂ ನೋಡ್ತಾರೆ. ಮೇ ಬಿ ಅವ್ರಿಗೆ ಏನಾರು ಎಮರ್ಜೆನ್ಸಿ 10 ಜನಕ್ಕೂ ಪ್ರಾಣ ಹೋಗುವಂಥ ಸಾಧ್ಯತೆ ಇರುತ್ತೆ. ಆ 10 ಜನರಲ್ಲಿ ಯಾರನ್ನು ನೋಡ್ತಾರೆ ನನಗಂತೂ ಗೊತ್ತಿಲ್ವಲ್ಲ. ಏನೋ ಭಾನುವಾರ ಆಗಿಬಿಟ್ಟಿದೆ ಬಿಡು, ಅವ್ರದ್ದು ವೈಯಕ್ತಿಕ ಕಾರ್ಯಗಳಿರ್ತವೆ, ಹಬ್ಬ ಹರಿದಿನ ಫಂಕ್ಷನ್ಸು, ಫ್ಯಾಮಿಲಿ ಪ್ರೋಗ್ರಾಮ್ಗಳಿರ್ತವೆ, ಪಾಪ ರಜಾ ಬೇಕು ಅಂತ ಅನ್ಬೋದು. ಸಾಟರ್ಡೇ ನನಗಂತೂ ಗೊತ್ತಿಲ್ಲ. ಡಾಕ್ಟ್ರ್ ಇದ್ದಾರಾ? ಚಂದನ್ ಗೌಡ್ನೆ ನಾನು. ಯಾರು ಡಾಕ್ಟ್ರು ಒಳಗಡೆ ಇದ್ದಾರಾ? ಡಾಕ್ಟ್ರ್ ಎಲ್ಲಣ್ಣ? ಯಾರು? ಎಲ್ಲಿದ್ದಾರೆ? ಹಾಂ ಸರ್, ನಮಸ್ಕಾರ. ಪಾಪುನ್ ಕರ್ಕೊಂಡು ನಾನು ಹೊಸ್ದಾಗಿ ಆಸ್ಪತ್ರೆ ಓಪನ್ ಆಗೈತಲ್ಲ ಅಂದ್ಕೊಂಡು ಖುಷಿಯಿಂದ ಬಂದೆ. ವಾಮಿಟ್ ಆಗ್ತಿತ್ತು ಅಂತ. ಬಟ್ ಆಸ್ಪತ್ರೆ ಓಪನ್ ಆಗಿಲ್ಲ, ಟೇಪನ್ನು ಕಟ್ ಮಾಡಬೇಕಿತ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಡಾಕ್ಟ್ರ್ ಇಲ್ಲ ಅಂತಂದಮೇಲೆ, ಸ್ಟಾಫ್ ಇಲ್ಲ ಅಂದಮೇಲೆ ಅದನ್ನು ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ನಮ್ಮ ಕೇರ್ಪೇಟೆಲ್ ಒಂದು ತಾಯಿ ಮಗು ಆಸ್ಪತ್ರೆ ಓಪನ್ ಆಗೈತೆ ಅಂತ ತುಂಬ ಖುಷಿಯಿಂದ ಬಂದಿದ್ದೀನಿ. ಸರ್ಕಾರಿ ಆಸ್ಪತ್ರೆ ಅಂತ. ಆಸ್ಪತ್ರೆಯಲ್ಲಿ ಸ್ಟಾಫ್ ಇಲ್ಲ, ಡಾಕ್ಟ್ರ್ ಇಲ್ಲ ಅಂತಂದಮೇಲೆ ಓಪನಿಂಗ್ ಮಾಡಬಾರ್ದು ಬರೋ ತನಕ ಅದನ್ನು. ಅಲ್ಲಲ್ಲ, ನಾನು ಮನೆ ಕಟ್ಟೋಕ್ಕಿಂತ ಮುಂಚೆ ಗೃಹ ಪ್ರವೇಶ ಮಾಡ್ತೀರಣ್ಣ ನೀವೆಲ್ಲ? ಮನೆ ಕಟ್ಟಿದ ಮೇಲೆ ಗೃಹ ಪ್ರವೇಶ ಮಾಡೋದು. ಈಗ ನಿಮ್ಮ ಮಂಜುಳಾ ಮೇಡಮ್ ಹತ್ರ ಮಾತಾಡಿದ್ದೀನಿ. ಮಂಜುಳಾ ಮೇಡಮ್ ಹತ್ರ ಮಾತಾಡಿದೆ ಈಗ ನಿಮ್ಮ ವೈದ್ಯಾಧಿಕಾರಿ ಹತ್ರ. ಅವ್ರು ಹೇಳಿದ್ರು, ಸರ್ ಎಮರ್ಜೆನ್ಸಿಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ನೋಡ್ತಾರೆ ಅಂತ.
10 ಜನ ಬಂದ್ರು ನೋಡ್ತಾರೆ ಅಂದ್ರೆ 10 ಜನನೂ ನೋಡ್ತಾರೆ ಅಂತ ಹೇಳ್ತಾರಲ್ಲ ಅವರು ಚಾಮುಂಡೇಶ್ವರಿನ ಏನಾರು 10 ಕೈ ಇದೆ ಅವ್ರಿಗೆ, ಒಬ್ರು ಡಾಕ್ಟ್ರು, ಅಟ್ಲೀಸ್ಟ್ ಎಮರ್ಜೆನ್ಸಿಯಲ್ಲಿ 3 ಡಾಕ್ಟರ್ ಇರಬೇಕು. ನನ್ನ ಮಗಂಗೆ ಈಗ ಪೀಡಿಯಾಟ್ರಿಷಿಯನ್ ಬೇಕು, ಆ ಡಾಕ್ಟ್ರು ನೋಡ್ತಾರೆ ಅವ್ರು. ನಿಮ್ಗಳಿಗೆಲ್ಲ ಪ್ರಾಬ್ಲಮ್ ನೀಟಾಗಿ ಸಾಲ್ವ್ ಆಗ್ತೈತೆ ಆಸ್ಪತ್ರೆಯಲ್ಲಿ? ಯಾರು ಮಾತಾಡಲ್ಲ ನೀವುಗಳು, ಅದಕ್ಕೆ ನಿಂತಿರೋದು ಹಿಂಗೆ ಗೊಂಬೆಗಳಾಗ್ಬಿಡ್ತೀರಿ ನೀವೆಲ್ಲ, ಮೌನಿಗಳು. ಕರೆಕ್ಟಾಗಿ ಆಗ್ತಿದೆ ಟ್ರೀಟ್ಮೆಂಟ್ ಇಲ್ಲೆಲ್ಲ? ಏನೂ ಆಗ್ತಿಲ್ಲ. ಎಷ್ಟೊತ್ತೈತೆ ಬಂದು ನೋಡಿದ್ರ ನಿಮ್ಮನ್ನ? ಈಗ ಮೇಡಮ್ ಹೇಳಿದ್ರಲ್ಲ ಈಗ, 10 ಜನ ಹೋದ್ರು 10 ಜನ ನೋಡ್ತಾರೆ ಅಂತ. ಎಷ್ಟೊತ್ತೈತೆ ಬಂದು? 1 ಅವರ್ ನೋಡಿದಾರಾ? ಯಾರು ಸ್ಟಾಫೇ ಇರಲ್ಲ, ಯಾವಾಗಲೂ ಬರ್ತಾರೆ ಯಾವಾಗಲೂ ಹೋಗ್ತಾರೆ, ಯಾರು ಇರಲ್ಲ. ಯಾರು ನೀವು ಪ್ರಶ್ನೆ ಮಾಡ್ತೀರಾ ಡಾಕ್ಟರ್ಗಳನ್ನ ಬಂದಾಗ? ಹೇಳಿದ್ರೆ ಅಲ್ಲಿ ರಜಾ ಇರ್ತಾರೆ, ಒಬ್ರಿದ್ದಾರೆ ಅಲ್ಲಿ ಎಮರ್ಜೆನ್ಸಿಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾರೆ. ಎಷ್ಟೊತ್ತೈತೆ ಬಂದು ನೀವೀಗ? ನಾವು ಈಗ ಬರ್ತೀವಿ. ಮುಂಚೆ ಎಲ್ಲ ಬಂದು ನೋಡಿದ್ದೀವಿ ಇಲ್ಲಿ. ಹಿಂಗೇನೆ ಸೇಮ್ ಇದೆ. ಯಾವಾಗ ಬಂದ್ರು ನಿಮ್ಗಳಿಗೆಲ್ಲ ಪ್ರಾಬ್ಲಮ್ಮು? ಯಾರಿಲ್ಲ, ಮೂಲೆ ಡಾಕ್ಟರ್ ಇಲ್ಲ ಈಗ. ಬಂದು ಅಲ್ಲೇ ಒಂದ್ 3/4 ಗಂಟೆ ಟೈಮ್ ಆಯ್ತು. ಎಮರ್ಜೆನ್ಸಿ ಇದಾರಂತಲ್ಲ, ನೋಡ್ತಾರಂತಲ್ಲ ಅವರು? ಅದೇ ಹೇಳ್ತಾರ ಎಲ್ಲ ಪ್ರೈವೇಟ್ ಬರೀತಾರ. ಯಾವ್ರು ನೀವೆಲ್ಲ ಕೇರ್ಪೇಟೆ ತಲಕ್ ಬರೀತಾನೆ? ಅಲ್ಲಿ ಯಾರು ಹೋಗಿ ಪ್ರಶ್ನೆ ಮಾಡಲ್ವಾ ನೀವುಗಳು? ಏನಿಲ್ಲ, ರೆಸ್ಪಾನ್ಸ್ ಇಲ್ವಲ್ಲ, ಜನ ಇಲ್ವಲ್ಲ ಇಲ್ಲಿ, ಡಾಕ್ಟರ್ ಇಲ್ವಲ್ಲ. ಈಗ ಅವರೇ ಹೇಳಿದ್ರು ಸೋಮವಾರ ಬನ್ನಿ ಸೋಮವಾರ ಬನ್ನಿ ಅಂದ್ರ? ಸೋಮವಾರ ಗಂಟೆ ಹಂಗಿರ್ಬೇಕಂತ. ಇವತ್ತು ಶನಿವಾರ, ಇವತ್ತು ಜೂನ್ 6ನೇ ತಾರೀಕು. ಅವ್ರಿಗೆ ಬರಕ್ ಕೇಳಿರೋದು ಜೂನ್ 8ನೇ ತಾರೀಕು ಸೋಮವಾರ, ಅವತ್ ಬಂದು ತೋರಿಸ್ಕೊಂಡು ಹೋಗಪ್ಪ ಅಂತ. ಅಲ್ಲಿ ತನಕ ನಾನು ನಿನ್ ಬದುಕಿದ್ರೆ ದೇವರ ಆಶೀರ್ವಾದ ಅಷ್ಟೇ. ಅಂದ್ರೆ ಇವ್ರು ಹೇಳ ಲೆಕ್ಕ ನಿನ್ ಮೂಳೆ ಆಗಿರೋದ್ರಿಂದ ಪ್ರಾಬ್ಲಮ್. ನಿನ್ಗೆ ಏನಾದ್ರು ಆರ್ಟಲ್ಲಿ ಏನಾರು ಪ್ರಾಬ್ಲಮ್ ಅಂತವ್ರು ಸೋಮವಾರ ಬಾ ಅಂತ ಹೇಳ್ತಿದ್ರ, ಅಥವಾ ಎಲ್ಲಾರ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತಿದ್ರ? ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ. ಇದು ಒಂದು ನೀಟಾಗಿ ಅಂತ್ಯ ಆಗ್ಬೇಕು. ತಾಲೂಕಿನ ಜನಕ್ಕೆ ಈ ಒಂದು ಒಳ್ಳೆ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ಬಳಕೆ ಆಗ್ಬೇಕಷ್ಟೇ. ಇಲ್ಲ ಅಂತಂದ್ರೆ ಈ ಆಸ್ಪತ್ರೆ ಬೇಡ. ಇದೇ ದುಡ್ಡನ್ನ ಯಾವ್ದಾದ್ರು ಬೇರೆ ಅಭಿವೃದ್ಧಿಗೆ ಬಳಸ್ಕೊಳ್ಳಿ. ಸುಮ್ಮನೆ ನಮ್ಮೂರಲ್ಲಿ ಒಂದು ಆಸ್ಪತ್ರೆ ಐತೆ, ದೊಡ್ಡದಾಗೈತೆ ಅನ್ನೋ ಕಾರಣಕ್ಕೆ ಶೋ ಬೇಡ ಇಲ್ಲಿ. ಅದ್ರ ತಕ್ಕನಾಗಿ ವೈದ್ಯಾಧಿಕಾರಿಗಳು ಹಾಗೇನೆ ಸಿಬ್ಬಂದಿ ಇದ್ರೆ ಮಾತ್ರ ಅದಕ್ಕೊಂದು ಬೆಲೆ. ನೀವು ಕಟ್ಟಡ ಕಟ್ಬಿಟ್ಟು ಸುಣ್ಣ ಬಣ್ಣ ಬಳಿದ್ಬಿಟ್ಟು ಅಲಂಕಾರ ಮಾಡ್ಬಿಟ್ಟು ಒಳಗಡೆ ಯಾರು ಇಲ್ಲ ಅಂತಂದ್ರೆ ಯಾವ ಕಾರಣಕ್ಕೆ? ಇದು ಕತ್ತಕಾಯಕ ಆಸ್ಪತ್ರೆ. ಇದು ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡ್ರಿ ಆಸ್ಪತ್ರೆ. ಅದು ನಿಜಕ್ಕೂ 2 ಕಣ್ಣು ಕುಕ್ಕುತ್ತೆ ಆ ಥರ ಇದೆ ಆಸ್ಪತ್ರೆ. ನಮ್ಮ ಕೇರ್ಪೇಟೆನಲ್ಲಿ ಇಷ್ಟೊಂದು ಚೆನ್ನಾಗಿರೋ ಆಸ್ಪತ್ರೆ ಐತಲ್ಲ ಅಂತ ಒಂದು ಖುಷಿ ಆಗ್ತಿದೆ. ಒಂದು ಸ್ಟಾಫ್ ಅಥವಾ ಒಂದು ವೈದ್ಯರ ತಂಡ ಬಂತು ಅಂತಾರೆ, ನಾವ್ಯಾಕೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು? ನಾವು ಹೋಗ್ತೀವ್ರಿ, ನಮ್ಮ ಮಕ್ಕಳು ಸೇಫ್ಟಿಗೋಸ್ಕರ ನಾವು ಖಾಸಗಿ ಆಸ್ಪತ್ರೆ ತೋರಿಸ್ಕೊಳ್ತೀವಿ. ದುಡ್ಡಿಲ್ದಿರ್ತಕ್ಕಂಥ ಬಡವ್ರು ಏನು ಮಾಡ್ತಾರೆ? ಇವ್ರನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ ಅಂತ. ಇದಕ್ಕೆ ಸಿಂಗಾರ ಬಂಗಾರ ಏನಕ್ಕೆ ಬೇಕಿತ್ತಪ್ಪ ಅಂತ ನನಗಂತೂ ಗೊತ್ತಿಲ್ಲ. ಇಷ್ಟು ದೊಡ್ಡ ಆಸ್ಪತ್ರೆಗೆ ಇಷ್ಟೊಂದೆಲ್ಲ ಅದ್ದೂರಿಯಾಗಿ ಕಟ್ಟೋ ಬದಲು ಡಾಕ್ಟರ್ ನೇಮಕ ಮಾಡಬೇಕಿತ್ತಿಲ್ಲ, ವೈದ್ಯ ಸಿಬ್ಬಂದಿ ನೇಮಕ ಮಾಡಬೇಕಿತ್ತು ಫಸ್ಟು. ಹಾಸ್ಪಿಟಲ್ ಡಾಕ್ಟರ್ ಎಲ್ಲ ಟೈಮಿಂಗ್ಸ್ ಹೇಳ್ತಾರೆ. ಅವು ಅಲ್ಗೋಗಿ ಇಲ್ಗೋದ್ರೆ ಅಲ್ಗೋಗಿ ಅಂತಾರೆ, ಅಲ್ಗೋಗಿ ಇಲ್ಗೋಗಿ ಅಂತ ಅಂತಾರೆ. ನೋಡಿ ಮತ್ತೆ ಕಸ್ಟಮ್ ಪೇಷಂಟ್ಗಳಿಗೆ ಹೆಂಗೆ ಹೇಳ್ತಾರೆ ಅಂತ ಅನ್ನೋದ ಕೇಳಬೇಕು ಅಂತ ಅನ್ಸಿಕ್ಕಿಲ್ವ ನಿಮ್ಗೆ ಅವ್ರುಗಳನ್ನ? ಕೇಳದೆ ಏನಂತಾರೆ? ಕೇಳಿದ್ರೆ ಏನಂತಾರೆ? ಕೇಳಿದ್ರೆ ಅಲ್ಲಿ ಚೀಟಿ ತಬರೋಗಿ ಅಂತಾರೆ, ಅಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೊ ಹೋಗವ್ರೆ. ಏನ್ ತೋರ್ಸೋದಕ್ಕೆ ಬಂದ್ರಿ ನೀವೀಗ? ಏನ್ ಹುಷಾರಿ ಅಂತಾನೆ ಮೆಂಗ್ಸರ್ಗೆ ತೋರ್ಸಕ್ ಬಂದ ಸರ್. ಏನಂದ್ರೆ ಈಗ ಎಮರ್ಜೆನ್ಸಿ, ಅದು ಎಮರ್ಜೆನ್ಸಿಯಾಗಿ ನೋಡಿದ್ರಾ? ಇಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಒಬ್ಬ ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತಾರ ನನ್ನ ಸ್ವಾರ್ಥಕ್ಕೆ ಅಂತ ಅನ್ಸ್ಬೋದು. ನೋಡಿ ಮತ್ತೆ ಸಾಮಾನ್ಯ ಜನರ ಬಂದು ಹೇಳ್ಕೊಳ್ತಾವ್ರ ಅವ್ರ ಅಳುಲುಗಳನ್ನ ದಯವಿಟ್ಟು ಸಾಧ್ಯವಾದಷ್ಟು ಬೇಗ ಬಗೆಹರಿಸಿ ಸಮಸ್ಯೆಗಳನ್ನ. ಎದೆ ನೋವು ಅಂತ ಬಂದವ್ರಂತೆ, ಹೋಗ್ಬಿಟ್ರೆ ನಿಮ್ಗೇನಾಗಲ್ಲ, ಒಂದು ಓಟ್ ಹೋಗುತ್ತಷ್ಟೇ ಜನಗಳದು. ಓಟ್ ಕೇಳಕ್ ಬರ್ತಾರೆ, ಇಲ್ಲೇ ಸರಿಯಾಗಿ ನಿಭಾಯಿಸಾರಿಲ್ಲ. ಯಾವ್ರು? ರಘುನಾಥ್ಪುರ ಬೊಮ್ಮಕೆರೆ ಹತ್ರ. ನೋಡೋಣ ಇರಿ, ನೆಕ್ಸ್ಟ್ ಇನ್ನೊಂದು 15 ದಿನದಲ್ಲಿ ಮತ್ತೆ ಬರ್ತೀನಿ. ಅಷ್ಟೊಳಗೆ ಹೆಂಗಾಗಿರುತ್ತೆ ಇದ್ರ ವ್ಯವಸ್ಥೆ ಗೊತ್ತಾಗುತ್ತೆ. ಹಲೋ, ನಮಸ್ಕಾರ ಸರ್, DHO ಮೋಹನ್ ಅವರ ಮಾತಾಡ್ತಿರೋದು. ನಮಸ್ತೆ, ಹೇಳಿ. ಹೌದು, ನಾನು KR ಪೇಟೆ ಚಂದನ್ ಗೌಡ ಅಂತ. ಹೇಳಿ ಏನಾಗಬೇಕು? ಏನಿಲ್ಲ, ಬೆಂಗಳೂರಿಂದ ನೆನ್ನೆ ಬಂದಿದ್ದೆ ಊರಿಗೆ. ಮಗುಗೆ ಸ್ವಲ್ಪ ಅಪ್ಸೆಟ್ ಆಗಿತ್ತು ಸ್ಟಮಕ್ಕಲ್ಲಿ, ಏನೋ ಮೇ ಬಿ ವಾಮಿಟ್ ಇರಬೇಕು. 2 ಸಲ ಆಯಿತು. ನಾನು ನಮ್ಮ KR ಪೇಟೆ ಆಸ್ಪತ್ರೆ ಕರ್ಕೊಂಡು ಬಂದೆ 5 ಗಂಟೆಲಿ. ಆಸ್ಪತ್ರೆ ಡಾಕ್ಟ್ರು ಒಬ್ರು ಇಲ್ಲ. ಒಬ್ರು ಇಲ್ಲ. ಕೇಳಿದ್ರೆ ಅಲ್ಲಿ ರಿಸೆಪ್ಷನಿಸ್ಟ್ ಅಲ್ಲಿ ಒಬ್ಬ ಹುಡುಗ ಕೂತಿದ್ದಾನೆ. ಆ ಮೆಡಿಸಿನ್ ಕೊಡೋ ಜಾಗದಲ್ಲಂತೂ ಯಾರು ಇಲ್ಲ. ನಿಮ್ಮ ಇವರು ಆಡಳಿತ ಅಧಿಕಾರಿ ಮಂಜುಳಾ ಅವ್ರಿಗೆ ಫೋನ್ ಮಾಡಿದ್ರೆ, ಸರ್ ಅದು ರೂಲ್ಸು ಸರ್, 4:15 ಮೇಲೆ ವೈದ್ಯಾಧಿಕಾರಿಗಳು ಸಿಬ್ಬಂದಿ ಇರಲ್ಲ ಸರ್. ಎಮರ್ಜೆನ್ಸಿ ವಾರ್ಡಲ್ಲಿ ಒಬ್ರು ಇರ್ತಾರೆ ಸರ್ ಡಾಕ್ಟ್ರು, ನೀವು 10 ಜನ ಬಂದ್ರು ನೋಡ್ತಾರೆ ಸರ್ ಅಂತ ಹೇಳ್ತಾರೆ. ಅಲ್ಲಿ ಹೋಗೋ ಜನರನ್ನ ಕೇಳಿದ್ರೆ ಪಾಪ 2 ಅವರ್ ಆಯ್ತು ಬಂದು ನೋಡಿಲ್ಲ, 1.5 ಗಂಟೆ ಆಯ್ತು ಬಂದು ನೋಡಿಲ್ಲ ಅಂತಿದ್ದಾರೆ. ಅಂಡ್ ಈಗ ನೀವು ಮಾತಾಡ್ತಾ ಇರೋದು, ನಾನು ಮಾತಾಡ್ತಾ ಇರೋದು ಎರಡೂ ಕೂಡ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಅಲ್ಲ, ನಂದು ಒಂದು ಸಣ್ಣ ಪ್ರಶ್ನೆ, 4:15 ಮೇಲೆ ಸಿಬ್ಬಂದಿ ಇರಬಾರ್ದು ಅಂತ ಗೌರ್ಮೆಂಟ್ ರೂಲ್ಸ್ ಇದೆಯಾ? 4:15 ಇರ್ತಾರೆ, 4:15 ಮೇಲೆ ನೈಟ್ ಡ್ಯೂಟಿ ಅವರು ಇರ್ತಾರೆ. 4:15 ಮೇಲೆ ನೈಟ್ ಡ್ಯೂಟಿ ಅವ್ರು ಇರಬೇಕು. ಬಟ್ ಅಲ್ಲಿ ಒಬ್ರು ಇಲ್ಲ ಅಲ್ಲಿ. ನೋಡಿ ವಿಚಾರಿಸ್ತೀನಿ. ಈಗ ನೀವ್ ಹೇಳ್ತಿರೋದು, ನೀವು 1 ವರ್ಷ ಹೇಳಿದ್ರಿ, ಇನ್ನೊಂದು ವರ್ಷ ನಾನು ಕೇಳ್ಬೇಕಲ್ವಾ? ಅಲ್ಲ, ಖಂಡಿತ ಕೇಳ್ಬೇಕು. ನೀವು ಕೇಳಿ ವಿಚಾರಿಸಿ.
ವಿಚಾರಿಸಿ ಮಾತಾಡ್ತೀನಿ ಬಿಡಿ. ಎಸ್ ಮಾತಾಡಿ ಈಗಲೇ ಮಾತಾಡ್ತೀನಿ.